ಸಮಿತಿಯ ಜನ್ನಾಪುರದ ವಾರ್ಡಿನ ಅಂತರಘಟ್ಟ ದೇವಸ್ಥಾನ, ಉಡಸಲಮ್ಮ ದೇವಸ್ಥಾನ, ಮಲ್ಲೇಶ್ವರ ದೇವಸ್ಥಾನದ 3 ದೇವಸ್ಥಾನ ಸಮಿತಿ ರಚಿಸಿ ಸಾರ್ವಜನಿಕರಿಂದ ಮತ್ತು ಸರ್ಕಾರದಿಂದ ಹಣ ಪಡೆದಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ ಎಂದು ಹೋರಾಟಗಾರ ಶಶಿಕುಮಾರ್ ಆರೋಪ ಮಾಡಿದ್ದಾರೆ. ಶುಭ ಸಮಾರಂಭ ನಡೆದರೆ ಬಂಗಾರ ನೀಡಲಾಗುತ್ತಿದೆ. ಸಮಿತಿ ನಿಯಂತ್ರಣ ವ್ಯಾಪ್ತಿಗೆ ಬರೋಲ್ಲ ಎಂದು ಉಪನೋಂದಣಾ ಅಧಿಕಾರಿಗಳು ತಿಳಿಸಿದ್ದಾರೆ. 1500ಕ್ಕೂ ಹೆಚ್ಚು ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ ಇದೆ. ಸಮಿತಿ ವಜಾಗೊಳಿಸಿ ಮುಜರಾಯಿಗೆ ಸೇರಿಸಬೇಕು ಎಂದು ಶಶಿಕುಮಾರ್ ಆಗ್ರಹಿಸಿದ್ದಾರೆ. 1930 ಇಸ್ವಿ ಆಸ್ಪಾಸ್ನಲ್ಲಿ ಅಲ್ಲಿನ ಸ್ಥಳೀಯ ನಾಗರಿಕರು ಒಂದು 3 ದೇವಸ್ಥಾನಗಳನ್ನ ಅಲ್ಲಿ ಪೂಜೆಗೆ ಕೈಂಕರ್ಯಗಳು ಮಾಡೋಕ್ಕೆ ಮತ್ತು ಹೋಮ ಹವನ ಮತ್ತು ಶುಭ ಸಮಾರಂಭಗಳಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಅಂಥೇಳಿ ಅಲ್ಲಿ ಭಕ್ತಾದಿಗಳು 3 ದೇವಸ್ಥಾನಗಳನ್ನ ಆಯಾ ಸ್ಥಳೀಯ ಭಕ್ತಾದಿಗಳು ಕಟ್ಕೊಂಡಿರ್ತಾರೆ 1930 ಆಸ್ಪಾಸ್ನಲ್ಲಿ. ಆದರೆ 1999ನೇ ಇಸ್ವಿನಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ದುರುದ್ದೇಶದಿಂದನೇ ಒಂದು ಜನ್ನಾಪುರ ದೇವಾಲಯಗಳ ಸಮಿತಿ ಅಂಥೇಳಿ ಒಂದು ಸಮಿತಿ ಮಾಡ್ಕೊಂತಾರೆ. ದೇವಾಲಯ ಸಮಿತಿ ಇರ್ತದೆ, ದೇವಾಲಯಗಳ ಸಮಿತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. 3 ದೇವಸ್ಥಾನ 4 ದೇವಸ್ಥಾನ ಸೇರಿಸ್ಕೊಂಡು ಸಮಿತಿಗಳನ್ನ ಮಾಡ್ಕೊಳ್ಳೋಂಥದ್ದು ಎಲ್ಲೂ ಇಲ್ಲ. 4-5 ದೇವಸ್ಥಾನಗಳನ್ನ ಇಲ್ಲಿ 3 ದೇವಸ್ಥಾನಗಳನ್ನ ಸಮಿತಿ ಮಾಡ್ಕೊತಾರೆ. 3 ದೇವಸ್ಥಾನಗಳಲ್ಲೂ ಸಪ್ರೇಟ್ ಉಂಡಿ ಇಡ್ತಾರೆ. 3 ದೇವಸ್ಥಾನಗಳಲ್ಲೂ ಕೂಡ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಸಾರ್ವಜನಿಕರಿಂದ ಹಣವನ್ನು ಪಡ್ಕೊತಾರೆ. ಅದಕ್ಕೆ ಯಾವುದಕ್ಕೂ ಲೆಕ್ಕ ಇಲ್ಲ. ಇವತ್ತರೆಗೂ ಕೂಡ ಅಲ್ಲಿಯ 3 ದೇವಸ್ಥಾನಗಳು, ಅಂತರಘಟ್ಟಮ್ಮ ದೇವಸ್ಥಾನ, ಉಡಸಲಮ್ಮ ದೇವಸ್ಥಾನ ಮತ್ತು ಶ್ರೀ ಮಲ್ಲೇಶ್ವರ ದೇವಸ್ಥಾನ, 3 ದೇವಸ್ಥಾನಗಳಲ್ಲೂ ಕೂಡ ಚಿನ್ನದ ಆಭರಣ. ಈಗ ನಾವು ಅಲ್ಲಿಯ ಸುಮಾರು 8,000 ಕುಟುಂಬಗಳು ಅಲ್ಲಿ ವಾಸ ಮಾಡ್ತಕ್ಕಂಥದ್ದು. ಆ ದೇವಸ್ಥಾನಗಳ ಮಧ್ಯೆ 8ರಿಂದ 9,000 ಕುಟುಂಬಗಳು ಎಲ್ಲರೂ ಕೂಡ ಗ್ರಾಮ ದೇವತೆ ಅಂತರಘಟ್ಟಮ್ಮ. ಯಾವುದೇ ಮದುವೆ ಶುಭ ಸಮಾರಂಭಗಳಾದರೆ 1 ಗ್ರಾಮ್ ತಾಳಿನ ಅಥವಾ ಅರ್ಧ ಗ್ರಾಮ್ ತಾಳಿನಾದರೂ ಕೊಡುವಂಥದ್ದು ಪ್ರತೀತಿಯಲ್ಲಿ. ಪ್ರತಿಯೊಂದು ಮದುವೆ ಕಾರ್ಯಕ್ರಮ, ಪ್ರತಿಯೊಂದು ಆ ಭಾಗದಲ್ಲಿ ಒಂದು ಮದುವೆ ಆಯಿತು ಅಂದರೆ ಒಂದು ಅರ್ಧ ಗ್ರಾಮ್ ತಾಳಿ ಹಾಕಂಥದ್ದು ಪ್ರತೀತಿ. ಪ್ರತಿಯೊಬ್ಬರು ಹಾಕಿರ್ತಾರೆ. ನಾವು ಕೂಡ ಎಲ್ಲರೂ ಹಾಕಿದ್ವಿ. ಆ ಭಾಗದಲ್ಲಿ ಮದುವೆ ಆಗಬೇಕು ಅಂದರೆ ನಮ್ಮ ಮನೇಲಿ ಶುಭ ಸಮಾರಂಭ ನಡೆದರೆ ಅಲ್ಲಿಗೆ ಒಂದು ದೇವಿಗೆ ಒಂದು ಅರ್ಪಣೆ ಮಾಡಿ ಒಂದು ಬೆಳ್ಳಿದಾರು ಏನಾದರೂ ಕೊಡ್ತೀವಿ. ಕಳೆದ 30 ವರ್ಷಗಳಿಂದ ಆ ಸಮಿತಿ ಯಾವುದೇ ಲೆಕ್ಕಾಚಾರ ಕೊಟ್ಟಿಲ್ಲ. ಈಗ ಆ ಲೆಕ್ಕದ ಬಗ್ಗೆ ಕೇಳೋಣ ಅಂತ ಹೇಳಿ ನಾವು ಸಂಬಂಧಪಟ್ಟ ಇಲಾಖೆ ಇಲ್ಲೇ ಇತ್ತು, ಡಿ.ಆರ್. ಆಫೀಸು, ಉಪನೋಂದಣಾಧಿಕಾರಿಗಳು, ಸಹಕಾರ ಸಂಘ ಅವ್ರಿಗೆ ಹೇಳಿದ್ರೆ ಇದ್ರ ಏನು ಲೆಕ್ಕಾಚಾರ ಇದೆ, 30 ವರ್ಷಗಳಿಂದ ಜನರ ಬಡಿ ಕರೆದಿಲ್ಲ, ಒಬ್ಬರೇ ಅಧ್ಯಕ್ಷರಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಅಂಥೇಳಿ ನಾವು ಅವ್ರಿಗೆ ಒಂದು ಮನವಿನೂ ಮಾಡ್ತೀವಿ ಜನವರಿ ತಿಂಗಳಲ್ಲಿ. ಆದರೆ ಆ ಮನವಿಗೆ ಅವ್ರು ಏನು ಅಂತ ಉತ್ತರ ಕೊಡ್ತಾರೆ ಅಂದರೆ, ನಾವು ಸಮಿತಿ ಮಾಡ್ಕೊಂಡಿದ್ದಾರೆ, ಸಮಿತಿನ ನಿಯಂತ್ರಣ ಮಾಡೋವಂಥದ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಾರೆ. ಸಮಿತಿ ನಿಯಂತ್ರಣ ಮಾಡಿ ವ್ಯಾಪ್ತಿಗೆ ಬರಲ್ಲ. ಅಟ್ಲೀಸ್ಟ್ ಅವ್ರದ್ದು ಏನಿದೆ ಇಲ್ಲಿ ತನಕ ಅವ್ರದ್ದು ರಸೀದಿ ತಗೊಂಡಿರೋದು, ಹಣ ಜನಗಳ ತಗೊಂಡಿರೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೂ ನಮ್ಗೆ ಏನು ರೈಟ್ಸ್ ಇಲ್ಲ, ನಮಗೆ ಯಾವುದು ನಮಗೆ ನಿಯಂತ್ರಣದಿಲ್ಲ, ನಮಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಾರೆ ಉಪನೋಂದಣಾಧಿಕಾರಿಗಳು. ಇಲ್ಲಿ ತನಕ ಅಲ್ಲಿಗೆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥದ್ದು, ಭಕ್ತಾದಿಗಳು ಹೇಳಿರ್ತಕ್ಕಂಥದ್ದು ಪ್ರತಿ ಮನೆಯಿಂದ ಅರ್ಧ ಗ್ರಾಮ್ ಅಂತಂದ್ರೆ ಅಲ್ಲಿ 8,000 ಮನೆ ಇದೆ ಸರ್. ಬಡವರು ಅಂತ ಬಿಟ್ಬಿಟ್ರು ಕೂಡ ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಕೊಡ್ತಾರೆ ಪ್ರತೀತಿ. ಅದು 1,500 ಗ್ರಾಮು